ವಾರ್ತೆಗಳ ಪ್ರಾಯೋಜಕರು AMS Computers Sales and Service 0% EMI Bajaj Finance available. AMS Computers Sales and Service beside SBI Bank Station Road Raichur. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. SR ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. SR ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ಇಂಡಿಯನ್ ಗೋಲ್ಡ್ ಕಂಪನಿ ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ. ನಮ್ಮ ಕನಸು ನನಸಾಗಿಸಲು ಹಿಂದೆ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. JK Garments, traditional clothes for kids, girls, women and men. Opposite SC Kirti, Cloth Bazar, MG Road, Raichuru. ದ ಲಿವಿಂಗ್ ರೂಮ್. ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಅಬೌವ್ ರಾಹಿ ಡಯಾಗ್ನೋಸ್ಟಿಕ್, ಬಿಸೈಡ್ SBI ಬ್ಯಾಂಕ್, ನಿಯರ್ ಗಾಂಧಿ ಚೌಕ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ. ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬಿಗಿ ಭದ್ರತೆ ನಡುವೆ FDA ಪರೀಕ್ಷೆ ಕೇಂದ್ರಗಳಿಗೆ ಜಿಲ್ಲಾಧಿಕಾರಿ ವೆಂಕಟೇಶ್ ಕುಮಾರ್ ಭೇಟಿ, ಪರಿಶೀಲನೆ. DVR ಕ್ಲಬ್ಗೆ ರಾಯಚೂರು ಗ್ರಾಮೀಣ ಠಾಣೆ ಪೊಲೀಸ್ ಅಧಿಕಾರಿಗಳ ಭೇಟಿ, ಪರಿಶೀಲನೆ. ಪಿಕಾರ್ಡ್ ಬ್ಯಾಂಕಿನಲ್ಲಿ ಬಸವರಾಜ ಸ್ವಾಮಿ ಆಲ್ಕೂರು ಪ್ರತ್ಯೇಕ ಬ್ಯಾಂಕ್ ಖಾತೆ ತೆಗೆದು ಹಣ ದುರ್ಬಳಕೆ, ಸದಸ್ಯತ್ವ ಅನರ್ಹಗೊಳಿಸಲು ಉಗ್ರ, ನರಸಿಂಹಪ್ಪ ಒತ್ತಾಯ. ಬೆಲೆ ಏರಿಕೆ ವಿರೋಧಿಸಿ ಮಾರ್ಚ್ 6ರಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನೀತಿ ವಿರುದ್ಧ ಹೋರಾಟ. ಡಾ ಚಂದ್ರಗಿರೀಶ್. ಮಹತ್ವಾಕಾಂಕ್ಷಿ ಜಿಲ್ಲೆಗಳ ಪ್ರಗತಿ ಪರಿಶೀಲನೆ, ಲಿಂಗಾನುಪಾತ, ಅಪೌಷ್ಟಿಕತೆ ನಿವಾರಣೆಗೆ ಹೆಚ್ಚು ಒತ್ತು ನೀಡಿ ಕಾರ್ಯನಿರ್ವಹಿಸಿ, ಶೋಯಬ್. ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಸಮಾರೋಪ, ನಿತ್ಯವೂ ಕ್ರೀಡೆಯಲ್ಲಿ ತೊಡಗಿಕೊಳ್ಳಿ, IGP ನಂಜುಂಡಸ್ವಾಮಿ. ಗಣಿ ಸಚಿವರ ಮುಂದೆ ಪ್ರತಿಭಟನೆ, ಹತ್ತಿ ಚಿನ್ನದ ಗಣಿ, 3 ಜನರ ಕಾರ್ಮಿಕರ ಅಮಾನತ್. ಮತ್ತು ಶಿವದೀಕ್ಷೆ, ಶಿವಮಾಲಾಧಾರಿಗಳಿಂದ ಮೆರವಣಿಗೆ. ವಾರ್ತೆಗಳ ವಿವರ. ಕರ್ನಾಟಕ ಲೋಕಸೇವಾ ಆಯೋಗದ ವತಿಯಿಂದ ನಡೆಸಲ್ಪಡುವ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳ ನೇಮಕಾತಿಯ ಸ್ಪರ್ಧಾತ್ಮಕ ಪರೀಕ್ಷೆಯು ಇಂದು ಜಿಲ್ಲೆಯಾದ್ಯಂತ ಶಾಂತಿಯುತವಾಗಿ ನಡೆಯಿತು. ಕರ್ನಾಟಕ ಲೋಕಸೇವಾ ಆಯೋಗದ ವತಿಯಿಂದ ನಡೆಸಲ್ಪಡುವ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳ ನೇಮಕಾತಿಯ ಸ್ಪರ್ಧಾತ್ಮಕ ಪರೀಕ್ಷೆಯು ಇಂದು ಜಿಲ್ಲೆಯಾದ್ಯಂತ ಶಾಂತಿಯುತವಾಗಿ ನಡೆಯಿತು. ಬೆಳಗ್ಗೆ 10ರಿಂದ 11:30ರವರೆಗೆ ಸಾಮಾನ್ಯ ಜ್ಞಾನ ವಿಷಯದ ಪರೀಕ್ಷೆ ನಡೆಯಿತು. ಜಿಲ್ಲೆಯ 54 ಕೇಂದ್ರಗಳಲ್ಲಿ ಪರೀಕ್ಷೆಗಳನ್ನು ಬಿಗಿ ಬಂದೋಬಸ್ತ್ ಮಧ್ಯೆ ನಿರ್ವಹಿಸಲಾಯಿತು.
ಮಧ್ಯಾಹ್ನ 2ರಿಂದ 3:30ರವರೆಗೆ ಐಚ್ಛಿಕ ವಿಷಯವಾರು ಪರೀಕ್ಷೆ ನಡೆಯಲಿದೆ. 19,549 ಅಭ್ಯರ್ಥಿಗಳು ಪರೀಕ್ಷೆ ಬರೆಯಲು ಹೆಸರು ನೋಂದಾಯಿಸಿಕೊಂಡಿದ್ದು, ಇದೇ ಪ್ರಪ್ರಥಮ ಬಾರಿಗೆ ಕರ್ನಾಟಕ ಲೋಕಸೇವಾ ಆಯೋಗ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡು ಪರೀಕ್ಷೆ ನಡೆಸುತ್ತಿದೆ. ಪ್ರತಿ ಕೊಠಡಿಯಲ್ಲಿ ಮೊಬೈಲ್ ಜಾಮರ್ ಅಳವಡಿಸಲಾಗಿದೆ. ಹೆಣ್ಣು ಮಕ್ಕಳು ಕಿವಿಯೋಲೆ ಧರಿಸಿದ್ದರೆ ಅದನ್ನು ತೆಗೆದು ಪರೀಕ್ಷೆ ಬರೆಯುವ ವ್ಯವಸ್ಥೆ ಮಾಡಲಾಗಿತ್ತು. ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಎಚ್ಚೆತ್ತುಕೊಂಡಿರುವ ಆಯೋಗವು ಇದೇ ಮೊದಲ ಬಾರಿಗೆ ಯುಪಿಎಸ್ಸಿ ಪರೀಕ್ಷೆಗಳ ಮಾದರಿಯ ಭದ್ರತೆ ವ್ಯವಸ್ಥೆ ಮಾಡಿಕೊಂಡಿದೆ. ಪರೀಕ್ಷೆ ಕೇಂದ್ರಗಳ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಲಂ 144ರ ನಿಷೇಧಿಸಲಾಗಿತ್ತು. ಪರೀಕ್ಷೆ ಬರೆಯಲು ಆಗಮಿಸುವ ಅಭ್ಯರ್ಥಿಗಳನ್ನು ಥರ್ಮಲ್ ಸ್ಕ್ರೀನಿಂಗ್ ಮಾಡಲಾಯಿತು. ಮಾಸ್ಕ್ ಹಾಕಿದವರಿಗೆ ಮಾತ್ರ ಅವಕಾಶ ನೀಡಲಾಯಿತು. ಪರೀಕ್ಷೆಗೆ ಹಾಜರಾತಿ ಗೈರು ಬಗ್ಗೆ ಮಾಹಿತಿ ನೀಡಲು ತಡವಾಗುತ್ತದೆ ಎಂದು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಪತ್ರಿಕೆಗೆ ತಿಳಿಸಿದರು. ಕರ್ನಾಟಕ ಲೋಕಸೇವಾ ಆಯೋಗದ ವತಿಯಿಂದ ನಡೆಯುತ್ತಿರುವ ಪ್ರಥಮ ದರ್ಜೆ ಸಹಾಯಕರ ಪರೀಕ್ಷೆಗಳ ಪ್ರಕ್ರಿಯೆಗಳನ್ನು ವೀಕ್ಷಿಸಲು ಜಿಲ್ಲಾಧಿಕಾರಿ ವೆಂಕಟೇಶ್ ಕುಮಾರ್ ಅವರು ಭಾನುವಾರ ನಗರದ ವಿವಿಧ ಪರೀಕ್ಷಾ ಕೇಂದ್ರಗಳಿಗೆ ತೆರಳಿ ಅಲ್ಲಿನ ಪ್ರಕ್ರಿಯೆಗಳನ್ನು ಪರಿಶೀಲಿಸಿದರು. ಈ ವೇಳೆ ಪರೀಕ್ಷಾ ಕೇಂದ್ರದಲ್ಲಿ ಅಭ್ಯರ್ಥಿಗಳ ಹಾಜರಾತಿ ಸೇರಿದಂತೆ ಪ್ರಮುಖ ವಿಷಯಗಳನ್ನು ವೀಕ್ಷಿಸಿದರು. ಅಭ್ಯರ್ಥಿಯ ಸಹಿ ಅದನ್ನು ಮಾಡಿಬಿಡಲ್ಲ, ಆ ಬಾಕ್ಸ್ನೊಳಗೆ ಮಾಡಿ ಸಂಯುಕ್ತರ ಸಹಿ ನಾಮ ಮೇಲೆ ನಂಬರ್ ಕೆಳಗಡೆ ಅಟೆಂಡೆನ್ಸ್ ನಂಬರ್ ಅಂತದ ಟು ಬಿ ಫಿಲ್ಡ್ ಬೈ ಸೂಪರ್ವೈಸರ್ ನಾವು ನಂಬರ್ ಹಾಕೊಳ್ತೀವಿ. ಓಕೆ, ಟೈಮಿಂಗ್ ಮಾರ್ಕ್ಸ್ ಹಾನಿ ಆಗಬಾರ್ದು. ಮತ್ತೆ ಈ ಕಡೆ ಇರ್ತಕ್ಕಂಥ ಟೈಮಿಂಗ್ ಮಾರ್ಕ್ಸ್ ಹಾನಿ ಆಗ ಬನ್ನಿ ನಗರದ ಎರ್ಮರ್ಸ್ ಹೊರವಲಯದಲ್ಲಿರುವ ಡಿವಿಆರ್ ಕ್ಲಬ್ಗೆ ಗ್ರಾಮೀಣ ಸಿಪಿಐ ಹನುಮಂತರೆಡ್ಡಿ ಮತ್ತು ಪಿಎಸ್ಐ ನೇತೃತ್ವದಲ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಯಿತು. ಕೊರೋನಾ ಹಿನ್ನೆಲೆಯಲ್ಲಿ ಕ್ಲಬ್ ಸ್ಥಗಿತಗೊಂಡಿದ್ದು ಪುನರಾರಂಭ ಮಾಡಲು ಹೈಕೋರ್ಟ್ನಿಂದ ಆದೇಶ ಹೊಂದಿರುವ ಕ್ಲಬ್ ಮಾಲೀಕರು ಇತ್ತೀಚೆಗೆ ಕಂದಾಯ ಮತ್ತು ಪೊಲೀಸರಿಂದ ಕಿರುಕುಳ ನೀಡಲಾಗುತ್ತದೆ ಎಂದು ಆರೋಪಿಸಿದ್ದರು. ನಗರದ ಎರ್ಮರಸ್ ಹೊರವಲಯದಲ್ಲಿರುವ ಡಿವಿಆರ್ ಕ್ಲಬ್ಗೆ ಗ್ರಾಮೀಣ ಸಿಪಿಐ
ಹನುಮಂತ ರೆಡ್ಡಿ ಮತ್ತು ಪಿಎಸ್ಐ ನೇತೃತ್ವದಲ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಯಿತು. ಕೊರೋನಾ ಹಿನ್ನೆಲೆಯಲ್ಲಿ ಕ್ಲಬ್ ಸ್ಥಗಿತಗೊಂಡಿದ್ದು ಪುನರಾರಂಭ ಮಾಡಲು ಹೈಕೋರ್ಟಿನಿಂದ ಆದೇಶ ತಂದಿರುವ ಕ್ಲಬ್ ಮಾಲೀಕರು ಇತ್ತೀಚೆಗೆ ಕಂದಾಯ ಮತ್ತು ಪೊಲೀಸರಿಂದ ಕಿರುಕುಳ ನೀಡಲಾಗುತ್ತದೆ ಎಂದು ಆರೋಪಿಸಿದರು. ಕ್ಲಬ್ನಲ್ಲಿ ಅನ್ಯ ರಾಜ್ಯದ ಸದಸ್ಯರು ಸೇರಿದಂತೆ ಜಿಲ್ಲೆಯ ಅನೇಕರು ಕ್ಲಬ್ಗಳಿಗೆ ಆಗಮಿಸಿ ಜೂಜಾಟ ಸೇರಿದಂತೆ ಇನ್ನಿತರ ಚಟುವಟಿಕೆಗಳನ್ನು ನಡೆಸುತ್ತಿರುವ ಕುರಿತು ಅನೇಕ ಆರೋಪಗಳನ್ನು ಹಿನ್ನೆಲೆಯಲ್ಲಿ ಪೊಲೀಸರು ದಾಳಿ ನಡೆಸಿ ಬಂದ್ ಮಾಡಿದ್ದರು. ಕ್ಲಬ್ ಪ್ರಾರಂಭಿಸಲು ಹೈಕೋರ್ಟ್ ಮೊರೆ ಹೋಗಿದ್ದರಿಂದ ನ್ಯಾಯಾಲಯ ಕ್ಲಬ್ ನಿರ್ವಹಣೆಗೆ ಅವಕಾಶ ನೀಡಿತು. ಇಂದು ಪೊಲೀಸ್ ಅಧಿಕಾರಿಗಳು ಕೋರ್ಟ್ ಆದೇಶವನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಕ್ಲಬ್ ಕಾನೂನು ಸಲಹೆಗಾರ ಎಂ ಪ್ರಸಾದ್, ನಿರ್ದೇಶಕ ಮುರಳಿ ಮೋಹನ್ ರೆಡ್ಡಿ ಸೇರಿದಂತೆ ಸಿಬ್ಬಂದಿಗಳು ಇದ್ದರು. ನಗರದ ಗಂಜ್ ರಸ್ತೆಯಲ್ಲಿರುವ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷರಾಗಿರುವ ಬಸವರಾಜ್ ಸ್ವಾಮಿ ಆಲ್ಕೂರ್ ಇವರು ಬ್ಯಾಂಕಿನ ನಕಲಿ ನಿರ್ದೇಶಕರ ಹೆಸರು ಬಳಸಿಕೊಂಡು ಐಡಿಬಿಐ ಬ್ಯಾಂಕ್ನಲ್ಲಿ ಪ್ರತ್ಯೇಕ ಬ್ಯಾಂಕ್ ಖಾತೆ ತೆರೆದು ರೈತರ 2,60,00,000 ರೂಪಾಯಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದು ಕೂಡಲೇ ಅವರ ಸದಸ್ಯತ್ವ ಅನರ್ಹಗೊಳಿಸಬೇಕೆಂದು ಬ್ಯಾಂಕಿನ ನಿರ್ದೇಶನ ಉಗ್ರ ನರಸಿಂಹಪ್ಪ ಆಗ್ರಹಿಸಿದರು. ನಗರದ ಗಂಜ್ ರಸ್ತೆಯಲ್ಲಿರುವ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷರಾಗಿರುವ ಬಸವರಾಜ ಸ್ವಾಮಿ ಆಲ್ಕೂರು ಇವರು ಬ್ಯಾಂಕಿನ ನಕಲಿ ನಿರ್ದೇಶಕರ ಹೆಸರು ಬಳಸಿಕೊಂಡು ಐಡಿಬಿಐ ಬ್ಯಾಂಕಿನಲ್ಲಿ ಪ್ರತ್ಯೇಕ ಬ್ಯಾಂಕ್ ಖಾತೆ ತೆರೆದು ರೈತರ 2,60,00,000 ರೂಪಾಯಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದು ಕೂಡಲೇ ಅವರ ಸದಸ್ಯತ್ವ ಅನರ್ಹಗೊಳಿಸಬೇಕೆಂದು ಬ್ಯಾಂಕಿನ ನಿರ್ದೇಶನ ಉಗ್ರ ನರಸಿಂಹಪ್ಪ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2009 ರಿಂದ 2012 ಅವಧಿಯಲ್ಲಿ ಬೆಳೆ ಪರಿಹಾರ ಹಣವೂ ಸೇರಿದಂತೆ ರೈತರಿಗೆ ನೀಡಬೇಕಾದ ಚೆಕ್ಗಳನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ. 2009 ನವೆಂಬರ್ 16ರಂದು ಬ್ಯಾಂಕ್ ಖಾತೆಗೆ ತೆಗೆದು ಬ್ಯಾಂಕಿನ ಲೆಕ್ಕ ತೋರಿಸದೆ ವಂಚಿಸಿದ್ದಾರೆ. ಹಣದ ವ್ಯವಹಾರ ಅಕ್ರಮದ ಕುರಿತು ಬ್ಯಾಂಕಿನ ಅನೇಕ ಸಭೆಗಳಲ್ಲಿ ಪ್ರಸ್ತಾಪಿಸಿದ್ದಲ್ಲದೆ ಸಂಬಂಧಿಸಿದ ಅಧಿಕಾರಿಗಳಿಗೆ ದೂರು ನೀಡಿದರೂ ಪ್ರಯೋಜನವಾಗಿಲ್ಲ. ಬ್ಯಾಂಕಿಗೆ ವಂಚಿಸಿ ಆರ್ಥಿಕ ನಷ್ಟಕ್ಕೆ ಕಾರಣವಾಗಿರುವ ಬಸವರಾಜ ಸ್ವಾಮಿ ಆಲ್ಕೂರ್ ಇವರನ್ನು ಅನರ್ಹಗೊಳಿಸಿ ಸದಸ್ಯತ್ವ ರದ್ದುಗೊಳಿಸಬೇಕು ಎಂದರು. 2009 ರಿಂದ 2012 ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಬಸವರಾಜ ಸ್ವಾಮಿ ಆಲ್ಕೂರ್ ಇವರು ಬ್ಯಾಂಕಿನ ಲೆಕ್ಕ ಪ್ಯಾಡ್ನಲ್ಲಿ ಒಂದು ವೈಯಕ್ತಿಕ ಖಾತೆ ತೆರೆದು ಅದರಿಂದ ಸುಮಾರು 2,64,00,000 ಸರ್ಕಾರಿ ಹಣ ತನ್ನ ಸ್ವಂತ ಇದರಲ್ಲಿ ಮಾಡ್ಕೊಂಡು ಐಡಿಬಿ ಬ್ಯಾಂಕ್ನಾಗ ಒಂದು ಅಕೌಂಟ್ ಓಪನ್ ಮಾಡಿ ಲೆಫ್ಟ್ ಬ್ಯಾಂಕ್ ಕಂಪ್ಲೀಟ್ ನಮ್ಮ ಸ್ಟೇಟ್ ಬ್ಯಾಂಕ್ ಇದೆ. ಬಟ್ ಅಲ್ಲಿ ಏನಾಗ್ಬಿಟ್ಟಾರ ಅದು ಚೆಕ್ಗಳೆಲ್ಲ ಡೈರೆಕ್ಟ್ ಅಂತ ತಗೊಂಡು ದುರುಪಯೋಗ ಮಾಡ್ತಾನ. ಟೋಟಲ್ ಉಳ್ತಾಣ ಈಗ ಸುಮಾರು 2,64,00,000 ಎಲ್ಲ ಚೆಕ್ಗಳು ಆಗುತ್ತೆ. ಬ್ಯಾಂಕ್ ಡೀಟೇಲ್ ಅಲ್ಲ, ಇವೆಲ್ಲ ಸರ್ಕಾರಿ ಚೆಕ್ಗಳೇ. ಸರ್ಕಾರ ರೈತರಿಗೆ ಏನು ಪರಿಹಾರ ಅಂತ ಕೊಡ್ತಿತ್ತಲ್ಲ ಆ ಚೆಕ್ಗಳನ್ನ ಇಲ್ಲ ಅಕೌಂಟ್ ಫಾಲ್ಸ್ ಅಕೌಂಟ್ ಮಾಡ್ಯಾನ. ಇಲ್ಲ ರೀ ಮ್ಯಾನೇಜರ್ ಇಲ್ಲ, ಬ್ಯಾಂಕ್ನವರು ಮಾಡಿದ್ರು. ಅವರು ಸ್ವಲ್ಪ ಬ್ಯಾಂಕ್ನವರು ಅಧಿಕಾರ ಕೊಟ್ಟರು. ಅಧ್ಯಕ್ಷ ಮಾಡಿದ್ರೆ ಸ್ವಂತ ಬ್ಯಾಂಕ್ ಮತ್ತೋರ್ವ ನಿರ್ದೇಶಕ ವಿರೂಪಾಕ್ಷಿ ಫತೇಪುರ್ ಮಾತನಾಡಿ 2018ರಲ್ಲಿ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರ ದೂರಿನ ಮೇರೆಗೆ ಸಹಕಾರ ಸಂಘಗಳ ಉಪನಿರ್ಬಂಧಕರು ಪತ್ರ ಬರೆದು ಬಸವರಾಜ ಸ್ವಾಮಿ ಆಲ್ಕೂರ್ ಇವರನ್ನು ಅನರ್ಹಗೊಳಿಸಲು ಸೂಚನೆ ನೀಡಿದ್ದಾರೆ. ಆದರೆ ಸಹಕಾರ ಇಲಾಖೆ ಹಿರಿಯ ಅಧಿಕಾರಿಗಳು ಶಾಮೀಲಾಗಿ ರಕ್ಷಣೆ ಮಾಡುತ್ತಿದ್ದಾರೆ. ಸದಸ್ಯತ್ವ ಅನರ್ಹಗೊಳಿಸುವವರು ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ನೀಡಲಾಗಿದೆ. ಅಲ್ಲದೆ ರೈತರ ಹಣವನ್ನು ಮತ್ತಷ್ಟು ದುರ್ಬಳಕೆ ಮಾಡಿಕೊಳ್ಳಲು ಸಹ ಅಧಿಕಾರಿಗಳು ಕಾರಣರಾಗಿದ್ದಾರೆ. ಕೂಡಲೇ ಅವರನ್ನು ಅನರ್ಹಗೊಳಿಸಿ ಚುನಾವಣೆಗೆ ಸ್ಪರ್ಧಿಸದಂತೆ ನಿರ್ಬಂಧಿಸದೇ ಇದ್ದಲ್ಲಿ ನ್ಯಾಯಾಂಗ ಮೊರೆ ಹೋಗುವುದಾಗಿ ಎಚ್ಚರಿಸಿದರು. 2012ರಲ್ಲಿ ಬ್ಯಾಂಕಿನ ಎಲ್ಲಾ ನಿರ್ದೇಶಕರುಗಳು ಐಡಿಬಿಐ ಬ್ಯಾಂಕಿಗೆ ಪತ್ರ ಬರೆದು ಅನಧಿಕೃತ ಬ್ಯಾಂಕ್ ಖಾತೆ ರದ್ದುಗೊಳಿಸಲು ಪತ್ರ ಬರೆದು ತಿಳಿಸಲಾಗಿದೆ. ಡಿಪಾರ್ಟ್ಮೆಂಟ್ಗೆ ಡಿಆರ್ಗೆ ಎಆರ್ಗೆ ಜೆಆರ್ಗೆ ಎಲ್ಲ ಕಂಪ್ಲೇಂಟ್ ಮಾಡಿದ್ವಿ. ಕಂಪ್ಲೇಂಟ್ ಆದ್ಮೇಲೆ 2018ರಲ್ಲಿ ಅವರಿಗೆ ಡಿಸ್ಕ್ವಾಲಿಫೈ ಮಾಡ್ರಿ ಅಂತ ಒಂದು ಸರ್ಕಾರದಿಂದ ಆದೇಶ ಬಂದದ್ದು. ಈ ಆದೇಶವನ್ನ ನಮ್ಮ ಆಡಳಿತ ಮಂಡಳಿಗೆ ಗೊತ್ತಾಗಲಾರ್ದಂಗೆ ಮುಚ್ಚಿಟ್ಟು ಅವರು ಮತ್ತೊಂದ್ಸಲ ಅಧ್ಯಕ್ಷರಾದ್ರು ಮತ್ತೆ ನಿರ್ದೇಶಕರಾದ್ರು. ನಮ್ಮ ಕೋರ್ಟ್ ರೂಲ್ಸ್ ಪ್ರಕಾರ ಒಂದು 100 ರೂಪಾಯಿ ಹಗರಣ ಮಾಡಿದ್ರು ಸಹಿತ ಅವರಿಗೆ ಡಿಸ್ಕ್ವಾಲಿಫೈ ಮಾಡ್ಬೇಕಂತ ನಮ್ಮ ಆಕ್ಟ್ನಾಗ ₹1 ಸಹಿತ ರೈತರ ಹಣ ತಿನ್ನಬಾರ್ದು, ರೈತರ ಹಣ ಉಪಯೋಗ ಆಗಬಾರ್ದು. ಈ 2,60,00,000 ಅಮೌಂಟ್ ರೈತರಿಗೆ ಕೊಟ್ಟಿದ್ದನ್ನ ಸಂಪೂರ್ಣ ಸ್ವಾಮಿನೇ ತಿನ್ನ.
ಎಂಟು ಗಂಟೆ ಆಕ್ಷನ್ ಆಗಿಲ್ಲ. ಊರಲ್ಲಿ ಲಂಚಗಳು ಕೊಡ್ತಾರೆ, ಒಬ್ಬೊಬ್ಬರು ಎಷ್ಟೆಷ್ಟು ಕೊಡ್ತಾರೆ ಎಷ್ಟೆಷ್ಟು ಇಲ್ಲ ಏನ್ ಮಾಡೋದು ಗೊತ್ತಿಲ್ಲ. ಏನು ಕೋರ್ಟಿಗೆ ಹೋಗೋಕೆ ಅವಕಾಶ ಇತ್ತು. ಅಂದ್ರೆ ನಮ್ದು ಏನಾದ್ರೆ ನಮ್ಮಲ್ಲಿ JR ಮೇನ್ JR ಅವರು ಈಗ ಆಕ್ಷನ್ ತಗೊಳ್ಬೇಕು ಅಂತ ನಮ್ಗೆ ವಿಶ್ವಾಸ ಕೊಟ್ಟಿದ್ರು. ಅವರು ಕಾರ್ಯಕ್ರಮ ಬಂದಿಲ್ಲ. ಕಾರಣ ಈಗ ನಾವು ಬಂದು ನಿಂತೀವಿ. ಈಗ ಇನ್ನು ಮೇಲೆ ಕೋರ್ಟಿಗೆ ಹೋಗೋದು ಇಲ್ಲೆಲ್ಲ ನಡೀತದೆ ಸರ್. ನಾವು ಹೇಳಿದಂಗೆ ಇನ್ನು ಮೇಲೆ ನಾವು ಈಗ ಈ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರ ಮೇಲೆ ಆಕ್ಷನ್ ತಗೊಂಡು ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಿಲ್ಲ ಅಂದ್ರೆ ನಾವು ಕೋರ್ಟಿಗೆ ಹೋಗಿ ನ್ಯಾಯಾಲಯಕ್ಕೆ ಹೋಗಿ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಿಸ್ತೀವಿ. ಸರ್ಕಾರಕ್ಕೆ, ಸರ್ಕಾರ ಸಂಸ್ಥೆಗೆ ಮತ್ತೆ ರೈತರಿಗೆ ಅವರಿಂದ ಆಗ್ತಕ್ಕಂಥ ಅನ್ಯಾಯಗಳನ್ನ ಕಡಿಬೇಕಂತೇಳಿ ಇವತ್ತು ನಾವೆಲ್ಲ ನಿರ್ದೇಶಕರು ಒಟ್ಟಾಗಿ ಬಂದು ಪಿ ಕಾರ್ಡ್ ಬ್ಯಾಂಕಿನ ವ್ಯವಸ್ಥಾಪಕರುಗಳು, ಬ್ಯಾಂಕಿನ ಅಧಿಕಾರಿಗಳು ಹಾಗೂ ಸಹಕಾರ ಸಂಘಗಳ ಅಧಿಕಾರಿಗಳು ಅಕ್ರಮದಲ್ಲಿ ಶಾಮೀಲಾಗಿದ್ದಾರೆ. ಕೂಡಲೇ ಕ್ರಮಕ್ಕೆ ಮುಂದಾಗಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ಜವಾಹರ್, ಶ್ರೀಧರಪ್ಪ, ಸಿದ್ದರಾಮಪ್ಪ ಉಪಸ್ಥಿತರಿದ್ದರು. ಈಗ ಜಾಹೀರಾತು. AMS Computers Sales and Service 0% EMI Bajaj Finance available. Dealers in Lenovo, Asus, Dell, Acer, HP, Epson, CP+, Canon, HIK Vision, Microtech ಇದಲ್ಲದೆ ಹಲವು ಕಂಪನಿಗಳ ಉತ್ಪನ್ನಗಳು ಸಿಗುತ್ತವೆ. ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್, ಪ್ರಿಂಟರ್ಸ್, CCTV ಕ್ಯಾಮೆರಾ, ಕಾರ್ಟ್ರೇಜ್ ರಿಫಿಲ್ಲಿಂಗ್, biometric attendance, UPS inverter and batteries, server and networking, softwares, billing machines, projector and DSLR cameras, refurbished laptop and desktop accessories, antivirus, lamination machines and papers, etc. Visit AMS Computers Sales and Service beside SBI Bank, Station Road, Raichur. Mobile 9663150560. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 88446018. SR Garments ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ಧೂರಿಯಾಗಿ ಪ್ರಾರಂಭಿಸಿದೆ. SR Garments Classic Collections for Kids, Women and Men. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚೂಡಿದಾರ್, ಘಾಗ್ರಾ, ಪಾರ್ಟಿ ವೇರ್ ಡ್ರೆಸ್ಸಸ್, ಟಿ-ಶರ್ಟ್ಸ್, shirts, pants, suits, jubbas, baba suits, modi suits, etc. Ladies wear for chudidar, palak chudidar, karachi chudidar, patiala, leggings, tops, jeans tops, kurtis, ghagra, fancy ghagra, party wear and daily wear dresses available. For men's wear, shirts, t-shirts, round neck t-shirts, collar t-shirts, jeans pants, cotton jeans, jubba pajamas, suits, sherwani, party wear and daily wear dresses available. For all item limited stock. ಇಲ್ಲಿ ಭೇಟಿ ನೀಡಿ. SR Garment Classic Collection for Kids, Women and Men beside Vegetable Market, Cloth Bazaar, Raichur. Mobile 9986267919, 9916920786. ರಾಯಚೂರಿನಲ್ಲಿ ಇಂಡಿಯನ್ ಗೋಲ್ಡ್ ಕಂಪನಿ
ನಿಮ್ಮ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಳ್ಳುತ್ತೆ. ಹಾಗೆ ನಿಮ್ಮ ಚಿನ್ನವನ್ನ ಯಾವುದೇ ಬ್ಯಾಂಕಿನಲ್ಲಿ ಅಡವಿಟ್ಟರೂ ಕೂಡ ಅದನ್ನ ಬಿಡಿಸಿಕೊಡುತ್ತೆ. ಮತ್ಯಾಕ್ ತಡ ಮಾಡ್ತೀರಾ? ಹಿಂದೆ ಭೇಟಿ ಕೊಡಿ. ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8310856630. ವಿಕ್ಟ್ರಿ ಬ್ಯಾಡ್ಮಿಂಟನ್ ಅಕಾಡೆಮಿ. आज हम 2 किलोमीटर ज्यादा भागेंगे। कुछ करिए नस नस मेरी खोले, हाय कुछ करिए बस बस बड़ा बोले अब कुछ ವಿಕ್ಟ್ರಿ ಬ್ಯಾಡ್ಮಿಂಟನ್ ಅಕಾಡೆಮಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಗೆದ್ದಂತಹ ಅನುಭವವುಳ್ಳ ಕ್ರೀಡಾಪಟುವಿನಿಂದ ಬ್ಯಾಡ್ಮಿಂಟನ್ ತರಬೇತಿ ನೀಡಲಾಗುತ್ತದೆ. ನಮ್ಮ ರಾಯಚೂರಿನ ಸುಸಜ್ಜಿತವಾದಂತಹ ಮತ್ತು ವಿಶಾಲವಾದ ಬ್ಯಾಡ್ಮಿಂಟನ್ ಮೈದಾನವಿದ್ದು ಚಿಕ್ಕ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ತರಬೇತಿ ನೀಡಲಾಗುತ್ತದೆ. ಈಗಾಗಲೇ ಬಹಳಷ್ಟು ವಿದ್ಯಾರ್ಥಿಗಳು ತರಬೇತಿ ಪಡೆಯುತ್ತಿದ್ದು ತಮ್ಮ ಕನಸು ನನಸಾಗಿಸಲು ಹಿಂದೆ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. ಮೊಬೈಲ್ 8050771049. JK Garments, traditional clothes for kids, girls, women and men. Opposite SC Kirti, Cloth Bazar, MG Road, Raichuru. ಚೂಡಿದಾರ್, ಲಾಂಗ್ ಫ್ರಾಕ್, ಮಿಡಿ, ಚೋಲಿ, ಘಾಗ್ರಾ, ಕ್ರಾಪ್ ಟಾಪ್, ಶರಾರಾ, ಜೀನ್ಸ್ ಟಾಪ್, ವೆಸ್ಟರ್ನ್ ಐಟಮ್ಸ್, ಕುರ್ತಿ, ಲೆಗ್ಗಿನ್ಸ್, ಜೀನ್ಸ್, ಕಾರ್ಗೋ, ಜಾಗ್ವಾರ್ ಶರ್ಟ್, ಟಿ ಶರ್ಟ್, ಜುಬ್ಬಾ, ಪೈಜಾಮಾ, ಪಟಾಣಿ ಸೂಟ್ಸ್, ಶೇರ್ವಾನಿ, ಬಾಬಾ ಸೂಟ್ಸ್, ಲುಂಗಿ, ಟಾವೆಲ್ಸ್ ಅಂಡ್ ಗರ್ಲ್ಸ್ ಅಂಡ್ ಬಾಯ್ಸ್ ಅಂಡರ್ ಗಾರ್ಮೆಂಟ್ಸ್ ಅವೈಲೇಬಲ್. ನಮ್ಮಲ್ಲಿ 20% ಡಿಸ್ಕೌಂಟ್ ಸೌಲಭ್ಯವಿದೆ. ಹಿಂದೆ ಕರೆ ಮಾಡಿ. JK ಗಾರ್ಮೆಂಟ್ಸ್, ಅಪೋಸಿಟ್ SC ಕೀರ್ತಿ, ಕ್ಲಾತ್ ಬಜಾರ್, MG ರೋಡ್, ರಾಯಚೂರು. ಮೊಬೈಲ್ ಸಂಖ್ಯೆ 9448622403. हेलो दोस्तों, मैं हूं डॉक्टर विनोद शर्मा, एक ब्रेन साइंस ट्रेनर, और आज मैं लेकर आया हूं आपके लिए एक डिजिटल माइंड सॉफ्टवेयर, ब्रेन साइंस सॉफ्टवेयर, जो कि आपकी मदद करेगा कैसे याद करना सीखे और साइंटिफिक टेक्निक से किसी भी चीज को आसानी से याद करना आप सीख पाएंगे। पढ़ाई में याद करना बहुत इंपॉर्टेंट है और मेमोरी टेक्निक आपकी हेल्प करते हैं किसी भी कंटेंट को आसानी से याद कर लें और हमेशा परमानेंटली याद रखने में। अगर आप कोई भी ऐसे स्टूडेंट हैं या कोई भी ऐसे पेरेंट हैं जो चाहते हैं कि बच्चों की याददाश्त तेज हो, आपकी याददाश्त तेज हो और मेमोरी टेक्निक्स आप सीखना चाहते हैं, तो आप इस सॉफ्टवेयर के माध्यम से ऐसा कर सकते हैं। 4th क्लास से बड़े बच्चे या 10 साल से बड़े बच्चे जिनको कुछ भी याद करने में प्रॉब्लम होती है, वो इस सॉफ्टवेयर की हेल्प से सीखेंगे ऐसे मेथड्स जो आपको बताएंगे कैसे आसानी से पढ़ाई के कंटेंट को, जैसे हिस्ट्री, ज्योग्राफी, पॉलिटी, इकोनॉमी, साइंस, डेफिनेशन, डेरिवेशन, वोकैबुलरी, डिक्शनरी, लॉन्ग आंसर्स, लॉन्ग थ्योरी, ऑब्जेक्टिव टाइप क्वेश्चन, एसोसिएशन फॉर्मूलाज, मैथ्स, डायग्राम्स, एब्रिविएशंस या किसी भी तरह कंटेंट जो अब आप आसानी से याद करना चाहते हैं। दोस्तों, ये सॉफ्टवेयर इस लॉकडाउन पीरियड में आपके लिए एक बहुत कमाल की चीज होगा और आपके ब्रेन को देगा एक एक्स्ट्रा एनर्जी, एक्स्ट्रा पावर और आपको सिखाएगा कैसे याद करें कि कभी ना भूलें। ದ ಲಿವಿಂಗ್ ರೂಮ್, ರಾಯಚೂರಿನಲ್ಲಿ ಹೊಚ್ಚ ಹೊಸ ವಿವಿಧ ಬಗೆಯ ಆರಾಮದಾಯಕ ಮತ್ತು ಮನಮೋಹಕ ನಿಮ್ಮ ಮನೆಗೆ ಸರಿ ಹೊಂದುವ ಹಲವಾರು ಡಿಸೈನ್ಗಳುಳ್ಳ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಎಲ್ ಶೇಪ್ ಸೋಫಾ ಸೆಟ್,
ಯು ಶೇಪ್ ಸೋಫಾ ಸೆಟ್, ಸೋಫಾ ಬೆಡ್ಗಳು, ಲಿವಿಂಗ್ ರೂಮ್ ಫರ್ನಿಚರ್, ಕಾರ್ನರ್ ಸೋಫಾಸ್, ದಿವಾನ್ ಕಾರ್ಡ್ಸ್ ಅಷ್ಟೇ ಅಲ್ಲದೆ ಆಫೀಸ್ ಮತ್ತು ಕಂಪನಿಗೆ ಸರಿಹೊಂದುವ ಸೋಫಾ ಸೆಟ್ಗಳು ಸಿಗುತ್ತವೆ. ಇದೇ ಭೇಟಿ ಕೊಡಿ. The living room above Rahi Diagnostic beside SBI Bank near Gandhi Chowk, Raichur. Mobile 9353654221. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಗೋ ಗ್ರೀನ್, ನೋ ಪೆಟ್ರೋಲ್, ನೋ ಪೊಲ್ಯೂಷನ್, ನೋ ಲೈಸೆನ್ಸ್, ನೋ ನಾಯ್ಸ್, ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ. ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ. ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್. ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX. ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಈ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9448302979 ಮತ್ತು 9964204542. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆರ್ಥಿಕ ದಾಳಿ ನಡೆಸುತ್ತಿರುವ ವಿರುದ್ಧ ಸಂಘಟಿತ ಹೋರಾಟಕ್ಕೆ ಮುಂದಾಗುವ ಅನಿವಾರ್ಯತೆ ಇದ್ದು ಮಾರ್ಚ್ 6ರಂದು SUCI ಪಕ್ಷದಿಂದ ನಡೆಯಲಿರುವ ಬೃಹತ್ ಪ್ರತಿಭಟನೆಗೆ ಎಲ್ಲರೂ ಬೆಂಬಲಿಸಬೇಕೆಂದು SUCI ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಚಂದ್ರಗಿರೀಶ್ ಹೇಳಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆರ್ಥಿಕ ದಾಳಿ ನಡೆಸುತ್ತಿರುವ ವಿವಿಧ ಸಂಘಟಿತ ಹೋರಾಟಕ್ಕೆ ಮುಂದಾಗುವ ಅನಿವಾರ್ಯತೆ ಇದ್ದು ಮಾರ್ಚ್ 6ರಂದು SUCI ಪಕ್ಷದಿಂದ ನಡೆಯಲಿರುವ ಬೃಹತ್ ಪ್ರತಿಭಟನೆಗೆ ಎಲ್ಲರೂ ಬೆಂಬಲಿಸಬೇಕೆಂದು SUCI ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಚಂದ್ರಗಿರೀಶ್ ಹೇಳಿದರು. ಅವರು ಇಂದು ಮನೋರಂಜನಾ ಕೇಂದ್ರದಲ್ಲಿ ಆಯೋಜಿಸಲಾಗಿದ್ದ ಪೂರ್ವಭಾವಿ ಸಭೆ ಉದ್ದೇಶಿಸಿ ಮಾತನಾಡಿದರು. ಇಂಧನ ಬೆಲೆಗಳು ಗಗನಕ್ಕೇರಿದ ಪರಿಣಾಮವಾಗಿ ಸಾಮಾನ್ಯ ವರ್ಗದವರು ತತ್ತರಿಸಿ ಹೋಗುವಂತಾಗಿದೆ. ಎಣ್ಣೆ, ಇಂಧನಗಳು, ವಿದ್ಯುತ್, ಆರೋಗ್ಯ, ಶಿಕ್ಷಣ ಎಲ್ಲವೂ ದುಬಾರಿಯಾದರೆ ದುಡಿಯುವ ಜನರು ಜೀವ ಮತ್ತಷ್ಟು ಬರ್ಬರಗೊಳ್ಳುತ್ತದೆ. ಆದಾಯವೇ ಇಲ್ಲದೆ ಇರುವಾಗ ಜೀವನ ನಡೆಸಲು ಸಾಧ್ಯವಾಗುವುದಿಲ್ಲ. ಸರ್ಕಾರಗಳು ಮಧ್ಯಪ್ರವೇಶಿಸಿ ಜನ ರಕ್ಷಣೆ ಮಾಡಬೇಕಿತ್ತು. ಆದರೆ ಸರ್ಕಾರಗಳ ಆರ್ಥಿಕ ದಾಳಿ ಮೂಲಕ ಎಲ್ಲ ಸುಂಕಗಳನ್ನು ಹೆಚ್ಚಿಸುತ್ತಿವೆ. ಬೆಲೆ ಏರಿಕೆಯನ್ನು ನಿಯಂತ್ರಿಸುವಲ್ಲಿ ವಿಫಲವಾದ ಕಾರಣ ಇಂದು ದುಬಾರಿ ದಿನಗಳನ್ನು ಎದುರಿಸಬೇಕಿದೆ. ನೆರವಿಗೆ ಬರಬೇಕಿರುವ ಸರ್ಕಾರಗಳು ಸಮರ್ಥನೆಯಲ್ಲಿ ತೊಡಗಿವೆ. ಜನರು ಖರೀದಿ ಮಾಡುವ ಶಕ್ತಿಯೇ ಇಲ್ಲದಂತಾಗಿದೆ. ಉದ್ಯೋಗ ಅಭದ್ರತೆಯ ಮಧ್ಯೆ ಕುಟುಂಬ ನಿರ್ವಹಣೆ ಸಾಧ್ಯವಾಗದ ಪರಿಸ್ಥಿತಿಗೆ ಸರ್ಕಾರಗಳ ನೀತಿಗಳೇ ಕಾರಣವಾಗಿವೆ. ಸರ್ಕಾರ ಬೆಲೆ ಏರಿಕೆಯನ್ನು ಮನೆಯಲ್ಲಿ ಕುಳಿತು ಚರ್ಚಿಸಿದರೆ ಸಾಲದು, ಬೀದಿಗೆ ಬಂದು ಹೋರಾಟ ನಡೆಸಬೇಕಿದೆ. ಹೋರಾಟಗಳಿಗೆ ಸರ್ಕಾರ ಗೌರವಿಸುವ ಮನಸ್ಥಿತಿ ಇಲ್ಲ. ಇದ್ದರೂ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಎಚ್ಚರಿಕೆ ಸಂದೇಶವನ್ನು ರವಾನಿಸಬೇಕಿದೆ. ಮಾರ್ಚ್ 6ರಂದು ನಡೆಯಲಿರುವ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳುತ್ತದೆ. ಕಾರಣ ಎಲ್ಲ ಸಂಘಟನೆಗಳು, ಕಾರ್ಯಕರ್ತರು, ಮಹಿಳೆಯರು, ಯುವಕ ಯುವತಿಯರು ಸ್ವಯಂ ಪ್ರೇರಣೆಯಿಂದ ಭಾಗವಹಿಸುವಂತೆ ಮನವಿ ಮಾಡಿದರು. ಸಭೆಯನ್ನು ಉದ್ದೇಶಿಸಿ ಅನೇಕ ಮುಖಂಡರುಗಳು ಮಾತನಾಡಿದರು. ಮುಖಂಡರುಗಳಾದ NS ವೀರೇಶ್, ರಾಮಣ್ಣ, M ಮಹೇಶ್ ಚಿಕ್ಕಲ್ಪರವಿ, ಚನ್ನಬಸವ ಜಾನೇಕಲ್, ಖಂಡೇರಾವ್, ಅಣ್ಣಪ್ಪ, ದಯಾನಂದ್, ಫ್ರಾಂಕ್ಲಿನ್, ಖಾಲಿದ್, CB ಹಿರೇಮಠ್, ಪ್ರಮೋದ್ ಕುಮಾರ್ ಸೇರಿದಂತೆ ಅನೇಕರು ಭಾಗವಹಿಸಿದರು.
ಅಪೌಷ್ಟಿಕತೆ ಮತ್ತು ಲಿಂಗಾನುಪಾತದಲ್ಲಿ ಇನ್ನೂ ಸಾಕಷ್ಟು ಕೆಲಸ ಮಾಡಬೇಕಿದ್ದು ನೀತಿ ಆಯೋಗ ನಿಗದಿಪಡಿಸಿರುವ ಮಾನದಂಡ ಗುರಿ ಸಾಧಿಸಲು ನಿರಂತರ ಪ್ರಯತ್ನ ನಡೆಸಬೇಕೆಂದು ನೀತಿ ಆಯೋಗದ ಉಪ ಕಾರ್ಯದರ್ಶಿ ಶೋಯಬ್ ಅಹಮದ್ ಕಲಾಲ್ ಅವರು ಸೂಚಿಸಿದರು. ಅಪೌಷ್ಟಿಕ ಮತ್ತು ಲಿಂಗಾನುಪಾತದಲ್ಲಿ ಇನ್ನೂ ಸಾಕಷ್ಟು ಕೆಲಸ ಮಾಡಬೇಕಿದ್ದು ನೀತಿ ಆಯೋಗ ನಿಗದಿಪಡಿಸಿರುವ ಮಾನದಂಡ ಗುರಿ ಸಾಧಿಸಲು ನಿರಂತರ ಪ್ರಯತ್ನ ನಡೆಸಬೇಕೆಂದು ನೀತಿ ಆಯೋಗದ ಉಪ ಕಾರ್ಯದರ್ಶಿ ಶೋಯಬ್ ಅಹಮದ್ ಕಲಾಲ್ ಅವರು ಸೂಚಿಸಿದರು. ಶನಿವಾರ ಸಂಜೆ ನಗರದ ಜಿಲ್ಲಾಧಿಕಾರಿಯವರ ಕಚೇರಿಯ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಹತ್ವಾಕಾಂಕ್ಷಿ ಜಿಲ್ಲೆಯ ಪ್ರಗತಿ ಕುರಿತ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ದೇವದುರ್ಗ ಮತ್ತು ಸಿಂಧನೂರಿನಲ್ಲಿ ಲಿಂಗ ಅಸಮಾನತೆ ಹೆಚ್ಚು ಕಂಡು ಬಂದಿದೆ. ಅಲ್ಲಿಯ ಕಾರಣಗಳನ್ನು ಕಂಡುಕೊಂಡು ಪರಿಹರಿಸಿಕೊಳ್ಳುವಂತೆ ಸೂಚಿಸಿದರು. ಅಪೌಷ್ಟಿಕತೆ ನಿವಾರಣೆಗೆ ಕೇಂದ್ರ ಸರ್ಕಾರ ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಪೋಷಣಾ ಅಭಿಯಾನಕ್ಕೆ 20,000 ಕೋಟಿ ರೂಪಾಯಿ ಅನುದಾನ ಕಾಯ್ದಿರಿಸಿದೆ. ಪೋಷಣಾ ಅಭಿಯಾನ 2.4 ಅಡಿಯಲ್ಲಿ ಅಪೌಷ್ಟಿಕತೆ ನಿವಾರಣೆಗೆ ಹೆಚ್ಚು ಒತ್ತು ನೀಡಬೇಕು. ಆರೋಗ್ಯ ಸೌಲಭ್ಯಗಳನ್ನು ಹೆಚ್ಚಿಸಿ ತಾಯಿ ಮತ್ತು ಮಗುವಿನ ಸಾವುಗಳನ್ನು ನಿಯಂತ್ರಿಸುವಂತೆ ಸೂಚಿಸಿದರು. ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ತಾಯಿ ಮಕ್ಕಳ ಆರೋಗ್ಯದಲ್ಲಿ ಮತ್ತಷ್ಟು ಸುಧಾರಣೆ ಅಗತ್ಯವಿದೆ. ಅದಕ್ಕಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಪೋಷಕಾಂಶಗಳನ್ನು ನೀಡಲು ಕೈಗೊಂಡಿರುವ ಕಾರ್ಯಕ್ರಮಗಳನ್ನು ಮತ್ತಷ್ಟು ಪರಿಣಾಮಕಾರಿಯಾಗಬೇಕು. ಗರ್ಭಿಣಿ ಸ್ತ್ರೀಯರಲ್ಲಿನ ಅನಿಮಿಯಾ, ಮಕ್ಕಳಿಗೆ ಕಾಲಕಾಲಕ್ಕೆ ನೀಡುವ ಚುಚ್ಚುಮದ್ದುಗಳು ಸಕಾಲದಲ್ಲಿ ನೀಡುವುದು ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಮತ್ತಷ್ಟು ಚುರುಕಾಗಬೇಕು ಎಂದರು. ಮಹತ್ವಾಕಾಂಕ್ಷಿ ಜಿಲ್ಲೆ ಯೋಜನೆಯಡಿ ಕೃಷಿ, ಆರೋಗ್ಯ, ಕೌಶಲ್ಯ ವೃದ್ಧಿ ಸೇರಿದಂತೆ ವಿವಿಧ ಸೂಚ್ಯಂಕಗಳಲ್ಲಿ ಜಿಲ್ಲೆಯ ಪ್ರಗತಿಯಲ್ಲಿ ಏರಿಕೆ ಕಾಣಬೇಕು. ಒಟ್ಟಾರೆಯಾಗಿ ಈ ಸೂಚ್ಯಂಕಗಳ ಪ್ರತಿಯನ್ನು ಪರಿಶೀಲಿಸಿದಲ್ಲಿ ಕೆಲವು ಮಾನದಂಡಗಳಲ್ಲಿ ಪ್ರಗತಿ ಉತ್ತಮವಾಗಿದೆ, ಆದರೆ ಸಾಧಿಸುವುದು ಮತ್ತಷ್ಟು ಇದೆ. ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳು ಇದಕ್ಕಾಗಿ ಮತ್ತಷ್ಟು ಕಾರ್ಯಪ್ರವೃತ್ತರಾಗಬೇಕು ಎಂದರು. ಆರೋಗ್ಯ ಸುಧಾರಣಾ ನಿಟ್ಟಿನಲ್ಲಿ ಕೈಗೊಂಡಿರುವ ಕ್ರಮಗಳ ಕುರಿತು ರಿಮ್ಸ್ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲಿಸಲಾಗುವುದು. ಅದರಂತೆ ಯುವ ಜನತೆಯಲ್ಲಿ ಕೌಶಲಾಭಿವೃದ್ಧಿಗೆ ಆಯೋಜಿಸಲಾಗಿರುವ ಕೇಂದ್ರಗಳಿಗೂ ತೆರಳಲಾಗುವುದು ಎಂದು ಅವರು ಕೃಷಿ ಸುಧಾರಣೆಯಲ್ಲಿ ಹಾಗೂ ಶಾಲೆಗಳಲ್ಲಿ ಶೌಚಾಲಯ, ಕುಡಿಯುವ ನೀರು ಇನ್ನಿತರೆ ಸೌಲಭ್ಯಗಳನ್ನು ಕಲ್ಪಿಸಿರುವ ಕುರಿತು ಸಭೆಯಲ್ಲಿ ಚರ್ಚಿಸಿದರು. ಜಿಲ್ಲೆಯ ಲೀಡ್ ಬ್ಯಾಂಕ್ ವತಿಯಿಂದ ವಿವಿಧ ಯೋಜನೆಗಳಲ್ಲಿ ಅರ್ಹರಿಗೆ ನೀಡಲಾಗುತ್ತಿರುವ ಸಾಲ ಸೌಲಭ್ಯಗಳ ಕುರಿತು ಸುದೀರ್ಘವಾಗಿ ಚರ್ಚಿಸಿದರು. ಅಪರ ಜಿಲ್ಲಾಧಿಕಾರಿ ದುರ್ಗೇಶ್, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಮೊಹಮ್ಮದ್ ಇಸ್ಮಾಯಿಲ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ರಾಮಕೃಷ್ಣ, ಡಾ ವಿಜಯ, ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಡಾ ಮಲ್ಲಿಕಾರ್ಜುನ್, ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಉಪನಿರ್ದೇಶಕ ವೀರೇನ್ಗೌಡ ಸೇರಿದಂತೆ ಮಹತ್ವಾಕಾಂಕ್ಷಿ ಜಿಲ್ಲಾ ಯೋಜನೆಯಡಿ ಇರುವ ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ಇದ್ದರು. ಕ್ರೀಡೆ ಎನ್ನುವುದು ಒಂದು ದಿನದ ಆಟವಾಗದೆ ಪ್ರತಿದಿನ ಬಿಡುವಿನ ಸಮಯದಲ್ಲಿ ಆಡುವುದರಿಂದ ದೇಹ ಹಾಗೂ ಮನಸ್ಸಿಗೆ ನೆಮ್ಮದಿ ನೀಡಲಿದ್ದು ಇಂತಹ ಕ್ರೀಡಾಕೂಟಗಳಲ್ಲಿ ಆಸಕ್ತಿಯಿಂದ ಭಾಗವಹಿಸಬೇಕು ಎಂದು ಪೊಲೀಸ್ ಬಳ್ಳಾರಿ ಮಹಾನಿರೀಕ್ಷಕ ಎಂ ನಂಜುಂಡಸ್ವಾಮಿ ಹೇಳಿದರು. ಕ್ರೀಡೆ ಎನ್ನುವುದು ಒಂದು ದಿನದ ಆಟವಾಗದೆ ಪ್ರತಿದಿನ ಬಿಡುವಿನ ಸಮಯದಲ್ಲಿ ಆಡುವುದರಿಂದ ದೇಹ ಹಾಗೂ ಮನಸ್ಸಿಗೆ ನೆಮ್ಮದಿ ನೀಡಲಿದ್ದು ಇಂತಹ ಕ್ರೀಡಾಕೂಟಗಳಲ್ಲಿ ಆಸಕ್ತಿಯಿಂದ ಭಾಗವಹಿಸಬೇಕು ಎಂದು ಪೊಲೀಸ್ ಬಳ್ಳಾರಿ ಮಹಾನಿರೀಕ್ಷಕ ಎಂ ನಂಜುಂಡಸ್ವಾಮಿ ಹೇಳಿದರು. ನಗರದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕ್ರೀಡೆಗಳು ಯಾವುದೇ ಇರಲಿ ಅದರಲ್ಲಿ ಸ್ವಯಂ ಪ್ರೇರಿತವಾಗಿ ಆಸಕ್ತಿಯಿಂದ ಭಾಗಿಯಾಗುವುದು ಬಹಳ ಮುಖ್ಯವಾಗಿದ್ದು, ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ದೈಹಿಕ ಹಾಗೂ ಮಾನಸಿಕ ನೆಮ್ಮದಿ ದೊರೆಯಲಿದೆ. ಪ್ರತಿಯೊಬ್ಬರೂ ವಾರದಲ್ಲಿ ಒಂದು ದಿನ ಕುಟುಂಬ ಸದಸ್ಯರೊಂದಿಗೆ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಕು ಎಂದರು. ರಾಜ್ಯದಲ್ಲಿ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಅಚ್ಚುಕಟ್ಟಾಗಿ ಆಯೋಜಿಸಿ ಸಮಾರೋಪಗೊಳಿಸಿರುವ ಕೀರ್ತಿ ಜಿಲ್ಲೆಗೆ ಸಲ್ಲುತ್ತದೆ. ಕೊರೋನಾ ಸಂದರ್ಭದಲ್ಲಿ ಕ್ರೀಡಾಕೂಟ ನಡೆಯುತ್ತವೆ ಎನ್ನುವ ಅನುಮಾನದ ನಡುವೆ ಜಿಲ್ಲೆಯಲ್ಲಿ ಸಕಲ ವ್ಯವಸ್ಥೆಗಳೊಂದಿಗೆ ಕ್ರೀಡಾಕೂಟ ಸಮಾರೋಪದ ಹಿಂದೆ ಅಧಿಕಾರಿಗಳ ಶ್ರಮವಿದೆ ಎಂದರು. ಇದೇ ವೇಳೆ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಅಂಗವಾಗಿ ಕ್ರಿಕೆಟ್, ಓಟ, ಭಾರದ ಗುಂಡು ಎಸೆತ, ಶಟಲ್ ಕಾಕ್, ವಾಲಿಬಾಲ್ ಸೇರಿದಂತೆ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ತಂಡಗಳಿಗೆ ಬಹುಮಾನ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕಾಶ್ ನಿಕುಂ, ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಹರಿಬಾಬು, ಡಿವೈಎಸ್ಪಿ ಪಿ ಶಿವನಗೌಡ ಪಾಟೀಲ್, ಸಿಂಧನೂರು ಡಿವೈಎಸ್ಪಿ ಪಿವಿಜಿ ಕುಲಕರ್ಣಿ, ಸಿಪಿಐಗಳಾದ ಫಸೀಯುದ್ದೀನ್, ದತ್ತಾತ್ರೇಯ ಕಾರ್ನಾಡ್, ಉಮೇಶ್ ಕಾಂಬ್ಳೆ, ಪಿಎಸ್ಐಗಳಾದ ಮಂಜುನಾಥ್, ಬಸವರಾಜ್ ನಾಯಕ್, ಸಿದ್ದರಾಮಯ್ಯ, ಮಹೇಶ್ ಸೇರಿದಂತೆ ಇತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಹಟ್ಟಿ ಚಿನ್ನದ ಗಣಿಗೆ ಭೇಟಿ ನೀಡಿದ್ದ ಗಣಿ ಸಚಿವ ಮುರುಗೇಶ್ ನಿರಾಣಿ ಅವರಿಗೆ ಮನವಿ ನೀಡಲು ಬಂದಿದ್ದ ಕಾರ್ಮಿಕರ ಅಹವಾಲು ಸ್ವೀಕರಿಸದೇ ಇರುವ ಘಟನೆಗೆ ಸಂಬಂಧಿಸಿದಂತೆ ಕಾರ್ಮಿಕರನ್ನೇ ಅಮಾನತು ಮಾಡಿ ಗಣಿ ಹಿರಿಯ ಪ್ರಭಾರಿ ವ್ಯವಸ್ಥಾಪಕರು ಆದೇಶಿಸಿದ್ದಾರೆ. ಹಟ್ಟಿ ಚಿನ್ನದ ಗಣಿಗೆ ಭೇಟಿ ನೀಡಿದ ಗಣಿ ಸಚಿವ ಮುರುಗೇಶ್ ನಿರಾಣಿಗೆ ಅವರಿಗೆ ಮನವಿ ನೀಡಲು ಬಂದಿದ್ದ ಕಾರ್ಮಿಕರ ಅಹವಾಲು ಸ್ವೀಕರಿಸದೇ ಇರುವ ಘಟನೆಗೆ ಸಂಬಂಧಿಸಿದಂತೆ ಕಾರ್ಮಿಕರನ್ನೇ ಅಮಾನತು ಮಾಡಿ ಗಣಿ ಹಿರಿಯ ಪ್ರಭಾರಿ ವ್ಯವಸ್ಥಾಪಕರು ಆದೇಶಿಸಿದ್ದಾರೆ. ಶುಕ್ರವಾರದಂದು ಗಣಿಗೆ ಭೇಟಿ ನೀಡಲು ಬಂದಿದ್ದ ಸಚಿವ ಮುರುಗೇಶ್ ನಿರಾಣಿ ಅವರಿಗೆ ಮನವಿ ನೀಡಲು ಬಂದಿದ್ದ ತಾಂತ್ರಿಕ ವಿಭಾಗದ ಮಲ್ಲಪ್ಪ, ನಾಗಪ್ಪ ಸೇರಿದಂತೆ ಮೂವರನ್ನು ಅಮಾನತುಗೊಳಿಸಿ 3 ದಿನಗಳೊಳಗೆ ಉತ್ತರ ನೀಡುವಂತೆ ನೋಟಿಸ್ನಲ್ಲಿ ತಿಳಿಸಲಾಗಿದೆ. ಸಾರ್ವಜನಿಕ ಸ್ಥಳದಲ್ಲಿ ಗಲಾಟೆ, ಕಂಪನಿ ಅಧಿಕಾರಿಗಳ ಹಿತಾಸಕ್ತಿ ವಿರುದ್ಧವಾಗಿ ತಿಳಿಸಿದ್ದು
ದುರ್ನಡತೆ ಪ್ರದರ್ಶಿಸಿರುವ ಆರೋಪ ಮೇಲೆ ಅಮಾನತುಗೊಳಿಸಲಾಗಿದೆ. ಕಾರ್ಮಿಕರು ಸಚಿವರನ್ನು ಭೇಟಿಯಾಗಿ ಮೆಡಿಕಲ್ ಅನ್ಫಿಟ್ ಆಧಾರದ ಮೇಲೆ ಉದ್ಯೋಗ ಒದಗಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಸಚಿವರನ್ನು ಭೇಟಿ ಮಾಡಲು ಆಗಮಿಸಿದ್ದರು. ಸಚಿವರು ಮನವಿ ಸ್ವೀಕರಿಸದೆ ಕ್ರಮಬದ್ಧವಾಗಿ ಚರ್ಚೆಗೆ ಬಾರದೆ ಇರುವುದರಿಂದ ಮನವಿ ಸ್ವೀಕರಿಸದೆ ಮರಳಿದ್ದರು. ಕಾರ್ಮಿಕರು ಸ್ಥಳದಲ್ಲಿಯೇ ಆಕ್ರೋಶ ವ್ಯಕ್ತಪಡಿಸಿದ್ದರು. ಘಟನೆಗೆ ಸಂಬಂಧಿಸಿದಂತೆ ಭಾಗಿಯಾಗಿರುವ ಕಾರ್ಮಿಕರನ್ನು ಅಮಾನತುಗೊಳಿಸಿ ನೋಟಿಸ್ ಜಾರಿ ಮಾಡುವುದು ಕಾರ್ಮಿಕರಲ್ಲಿ ಆಕ್ರೋಶ ಮೂಡಿಸಲು ಕಾರಣವಾಗಿದೆ. 60 ಮಂದಿ ಸತ್ತ ಮಕ್ಕಳ ಕಾಗದಪತ್ರ ಮಾಡಿ ಇಟ್ಟಾರ. ನೋಟಿಸ್ ಹಾಕ್ತಾರ ಬೋರ್ಡಿಗೆ, ಚಟ ಅದಾಗಿಲ್ಲ ಇದೆಲ್ಲ ಮುಚ್ಚಿದ ಇಟ್ಟಾನ. ಅವ್ರು ಸೈನ್ ಆಗಿಲ್ಲ, ಇವ್ರು ಸೈನ್ ಆಗಿಲ್ಲ. ನನ್ನ ವಾಲಿಬಾಬಿ ಏನ ಅಮೇರಿ ಏನ ಎದಕ್ ಬಂದ್ರಿ ಇದು? ಕಾರ್ಮಿಕ ಸಾಯ್ತಾರೆ ಇಲ್ಲಿ. ಏನ್ ಬರ್ತಾರೆ? ಏನ್ ಬರ್ತಾರೆ? ಸತ್ತರ ಮಕ್ಕಳು ನೌಕರಿ ಅಂದ್ರೆ ಏನ ಕಾರಣ? ಸರ್ವಸ್ ಮಕ್ಕಳಿಗೆ ಬೇಡ ಬಿಡು, ಸತ್ತರಿಗೆ ಹಾಕ. ಸತ್ತರ ಮಕ್ಕಳು ಏನ್ ನೋಡೋದಿಲ್ಲ ಏನಿಲ್ಲ. 60 ಮಂದಿ ಸತ್ತರ ಮಕ್ಕಳು ಲಿಸ್ಟ್ ಕಿತ್ತಲ್ಲ ನೋಡು. ಚಿನ್ನದ ಗಣಿಯ ಕಾರ್ಮಿಕರ ತಮ್ಮ ಹೆಸರೇನ್ರಿ? ನನ್ನ ಹೆಸರು ಮಲ್ಲಪ್ಪ ಸರ್. ಮಲ್ಲಪ್ಪ ಸರ್, ಏನಾಯ್ತ್ರಿ ಇವತ್ತು ಸಮಸ್ಯೆ ನಿಮ್ದು? ನಮ್ದು ಏನಿಲ್ರಿ, ಮೊನ್ನೆ ಮಾತಾಡಿದಕ್ಕ ನಾವ್ ಇವತ್ತು ಸಡ್ಡೆ ದುಡ್ಡು ಹಾಕಿದ್ರಿ, ಹೋಗಿದ್ವಿ. ಅದು ಚಾರ್ಜ್ ಶೀಟ್ ಕೊಟ್ಟು ಮನೆಗೆ ಹೋಗ್ರಿ, ನಿಮ್ದು ಹಾಜಿರಾಕಿಗೆಲ್ಲ ಕಳ್ಸಿರ್ತಾರೆ. ಚಾರ್ಜ್ ಶೀಟ್ ಸಸ್ಪೆಂಡ್ ಸಸ್ಪೆಂಡ್ ಅಂತ. ಸಸ್ಪೆಂಡ್ ಯಾವ್ದು ಕಾರಣ ಏನು? ಅದೇ ಮೊನ್ನೆ ಮಾತಾಡಿದಕ್ಕ ಕೊಟ್ಟಾರ ಸರ್. ಏನ್ ಮಾತಾಡಿದ್ರಿ ಮೊನ್ನೆ? ಏನಿಲ್ರಿ, ನಮ್ದು ಡೌಕಲ್ ಬಗ್ಗೆ, ಅನ್ಪಿಟ್ ಬಗ್ಗೆ, ದತ್ ಕೇಸ್ ಮಕ್ಕಳದು ತಗೊಂಡೆಲ್ಲ ಯಾವ ಹಾಗೆಲ್ಲ ಓಸಲಿರ್ತಾವಂತ ಹೇಳಿದ್ವಿ ಸರ್. ಯಾರ ಬಗ್ಗೆ ಮಾತಾಡಿ? ಕಾರ್ಮಿಕರ ಬಗ್ಗೆ ಮಾತಾಡಿದ್ರು, ಅಧಿಕಾರಿಗಳ ವಿರುದ್ಧ ಮಾತಾಡಿ? ಅಧಿಕಾರಿ ಬಗ್ಗೆ ಅಲ್ಲ, ಎಲ್ಲರ ಬಗ್ಗೆ, ಕಾರ್ಮಿಕರ ಬಗ್ಗೆ ಮಾತಾಡಿ ಸರ್. ಹಾ, ಮಾತಾಡೋದಕ್ಕೆ ನಿಮಗೆ ನಮ್ಗೆ ಇದು ಸಸ್ಪೆಂಡ್ ಸೀಟ್ ಕೊಟ್ಟಾರ. ಅಂದ್ರೆ ಯಾರೇ ಕಾರ್ಮಿಕರು ನ್ಯಾಯ ಕೇಳಬಾರ್ದು, ನ್ಯಾಯ ಕೇಳಬಾರ್ದು. ಯಾವ್ದಕ್ಕೆ ನಾವು ಯಾವ್ದು ಕೇಳಬಾರ್ದು ಆಗ್ತಿರಿ. ಏನೇನು ವಿಷಯ ಮಾತಾಡಿದ್ರಿ ನೀವು ಮೊನ್ನೆ? ಏನಿಲ್ಲ ಸರ್, ಡೌಕನಿದ ಇಲ್ಲ, ಆಸ್ಪತ್ರೆದಿಲ್ಲ, ದತ್ ಕೇಸಿನ ಮಕ್ಕಳು ತಗೊಂಡಿಲ್ಲ, ನಮ್ಮ ಅನ್ಫಿಟ್ ಆಗಿಲ್ಲ, 3 ವರ್ಷ ಹಂಗ ಹಚ್ಚಿ 300 ಮಂದಿ ಹಂಗ ಹೋಗ್ಯಾರ ಸರ್. ನಿಮ್ ತಾಯಿದೇನು ಸಮಸ್ಯೆ? ನಮ್ಮ ತಾಯಿ ಕರ್ಕೊಂಬಂದಿರಿ, ಡೌಕನಿ ಕರ್ಕೊಂಬಂದಿ, ಅಲ್ಲಿ ರಾಯಚೂರಿಗೆ ಹೋಗಿದ್ರೆ ರಾಯಚೂರಿಗೆ ಹೋಗಿ ನಡೆದಾರಿಗೆ ಕೆಲಸ ಆಯ್ತು. ನಡೆದಾರಿಗೆ ಅಂದ್ರೆ ಇಲ್ಲಿ ಆರೋಗ್ಯ ಆಸ್ಪತ್ರೆ ಸರಿ ಇಲ್ಲ ಸರ್. ನಮ್ಮ ಹೆಣ್ಮಕ್ಳು BP ಐತ್ರಿ, BP ಗುಳಿಗಿಲ್ಲ, ಹೊರಗಡೆ ತೆಗೆದು ಬಿಲ್ ಹಂಗಿದೆ ಎಲ್ಲ ಸರ್. ನೀವು ಭೂಗರ್ಭದಲ್ಲಿ ಅಂದ್ರೆ ಅಂಡರ್ಗ್ರೌಂಡ್ ಅಲ್ಲಿ ನಿಮ್ಗೆ ಏನಾದ್ರೆ ನಿಮ್ಗೆ ವ್ಯವಸ್ಥೆ ಹೆಂಗೆ? ಅಂಡರ್ಗ್ರೌಂಡ್ ವ್ಯವಸ್ಥೆ ಏನಾದ್ರೆ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಇಲ್ಲಿ ಎಲ್ಲ ನಿಮ್ಗೆ ಅದಾವ? ಇಲ್ಲ ಸರ್, ಏನಿಲ್ಲ ಸರ್. ಏನ್ ಮಾಡ್ತಾರೆ ನಿಮ್ಗೆ? ಅಲ್ಲಿ ಬ್ಯಾಂಡೇಜ್ ಹಾಕಿ ಕಳ್ಸಿ ಬಿಡ್ತಾರೆ ಸರ್. ಎಲ್ಲಿಗೆ ಹೋಗ್ಬೇಕು? ರಾಯಚೂರು ಕಳ್ಸ್ತಾರೆ, ಬೆಳಗಾವ್ ಕಳ್ಸ್ತಾರೆ ಸರ್. ಅಂದ್ರೆ ನ್ಯಾಯ ಕೇಳಕ್ ಹೋದ್ರೆ ಈ ರೀತಿ ನಿಮಗೆ ಸಸ್ಪೆಂಡ್ ಆರ್ಡರ್ ಕೊಟ್ಟಿದ್ದಾರೆ. ಸಸ್ಪೆಂಡ್ ಸೀಟ್ ಕೊಡ್ತಾರೆ. ಯಾವ ಡಿಪಾರ್ಟ್ಮೆಂಟ್ ನಿಮ್ದು? ನಮ್ಮ ಇಂಜಿನಿಯರಿಂಗ್ ಪ್ಲಾಂಟ್ ಸೆಕ್ಷನ್. ಎಷ್ಟು ವರ್ಷ ಸರ್ವಿಸ್ ನಿಮ್ದು? ನಮ್ಮ 38 ವರ್ಷ. ಇನ್ನ ಸರ್ವಿಸ್ ಎಷ್ಟಿದೆ? 2 ವರ್ಷ. 2 ವರ್ಷ. ಈಗ ಮುಂದೆ ನಿಮ್ಮ ಮಕ್ಕಳಿಗೂ ಜಾಬ್ ಮಾಡಿಸಬೇಕು ಅನ್ನೋ ಉದ್ದೇಶದಿಂದ ನೀವು ಅದು ಕೇಳಿದ್ರಿ? ಅದೇ ಕೇಳಕತ್ತಿ ಸರ್. ಅದೇ ಕೇಳಕ್ಕೆ ಈ ಸಸ್ಪೆಂಡ್ ಸೀಟ್ ಕೊಟ್ಟಾರ ಸರ್. ಟಿಕೆಟ್ ನಂಬರ್ ಎಷ್ಟು ನಿಮ್ದು? ನಮ್ದು 960. ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ಶಿವದೀಕ್ಷಾ ಶಿವಸ್ವಾಮಿಗಳ ಮೆರವಣಿಗೆ ನಗರದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ನಗರದ ವಸಂತ ಮಾರುತಿ ದೇವಸ್ಥಾನದಿಂದ ಪ್ರಾರಂಭವಾದ ಮೆರವಣಿಗೆ ಬಸವನಬಾವಿ ವೃತ್ತ, ಸಿಟಿ ಟಾಕೀಸ್, ಮೌಲೇಶ್ವರ ವೃತ್ತದ ಮೂಲಕ ಮೆರವಣಿಗೆ ನಡೆಸಿ ನಂತರ ಅದೇ ದೇವಸ್ಥಾನಕ್ಕೆ ಮರಳಿ ಬರಲಾಯಿತು. ಮೆರವಣಿಗೆಯು ಶ್ರೀಕಾಂತ್ ಗುರುಸ್ವಾಮಿ ನೇತೃತ್ವದಲ್ಲಿ ನಡೆಯಿತು. ಮೆರವಣಿಗೆಯಲ್ಲಿ ಮಟ್ಮಾರಿ ಶಿವಸ್ವಾಮಿಗಳು, ಮೀರಾಪುರ್, ಶಾಖವಾದಿ, ಕಟ್ಲಂಟ್ಕೂರು, ಕೊರ್ತಕುಂದ, ರಾಳದೊಡ್ಡಿ, ಗಣಮೂರು, ಬಾಯಿದೊಡ್ಡಿ ಮತ್ತು ನಗರದ ಶಿವದೀಕ್ಷಾ ಪಡೆದ ಸ್ವಾಮಿಗಳು ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಗಿ ಭದ್ರತೆ ನಡುವೆ FDA ಪರೀಕ್ಷೆ, ಕೇಂದ್ರಗಳಿಗೆ ಜಿಲ್ಲಾಧಿಕಾರಿ ವೆಂಕಟೇಶ್ ಕುಮಾರ್ ಭೇಟಿ, ಪರಿಶೀಲನೆ. DVR ಕ್ಲಬ್ಗೆ ರಾಯಚೂರು ಗ್ರಾಮೀಣ ಠಾಣೆ ಪೊಲೀಸ್ ಅಧಿಕಾರಿಗಳ ಭೇಟಿ, ಪರಿಶೀಲನೆ. ಪಿಕಾರ್ಡ್ ಬ್ಯಾಂಕಿನಲ್ಲಿ ಬಸವರಾಜಸ್ವಾಮಿ ಆಲ್ಕೂರು ಪ್ರತ್ಯೇಕ ಬ್ಯಾಂಕ್ ಖಾತೆ ತೆಗೆದು ಹಣ ದುರ್ಬಳಕೆ, ಸದಸ್ಯತ್ವ ಅನರ್ಹಗೊಳಿಸಲು ಉಗ್ರ, ನರಸಿಂಹಪ್ಪ ಒತ್ತಾಯ. ಬೆಲೆ ಏರಿಕೆ ವಿರೋಧಿಸಿ ಮಾರ್ಚ್ 6ರಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನೀತಿ ವಿರುದ್ಧ ಹೋರಾಟ, ಡಾ. ಚಂದ್ರಗಿರೀಶ್. ಮಹತ್ವಾಕಾಂಕ್ಷಿ ಜಿಲ್ಲೆಗಳ ಪ್ರಗತಿ ಪರಿಶೀಲನೆ, ಲಿಂಗಾನುಪಾತ, ಅಪೌಷ್ಟಿಕತೆ ನಿವಾರಣೆಗೆ ಹೆಚ್ಚು ಒತ್ತು ನೀಡಿ ಕಾರ್ಯನಿರ್ವಹಿಸಿ, ಶೋಯಬ್.
ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಸಮಾರೋಪ. ನಿತ್ಯವೂ ಕ್ರೀಡೆಯಲ್ಲಿ ತೊಡಗಿಕೊಳ್ಳಿ. ಐಜಿಪಿ ನಂಜುಂಡಸ್ವಾಮಿ. ಗಣಿ ಸಚಿವರ ಮುಂದೆ ಪ್ರತಿಭಟನೆ. ಹತ್ತಿ ಚಿನ್ನದ ಗಣಿ 3 ಜನರ ಕಾರ್ಮಿಕರ ಅಮಾನತ್. ಮತ್ತು ಶಿವದೀಕ್ಷೆ ಶಿವಮಾಲಾಧಾರಿಗಳಿಂದ ಮೆರವಣಿಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು AMS Computers Sales and Service 0% EMI Bajaj Finance available. AMS Computers Sales and Service beside SBI Bank Station Road Raichur. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. SR ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. SR ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. Indian Gold Company ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ. ನಿಮ್ಮ ಕನಸು ನನಸಾಗಿಸಲು ಹಿಂದೆ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. JK Garments, traditional cloths for kids, girls, women and men. Opposite SC Kirti, Cloth Bazar, MG Road, Raichuru. ದ ಲಿವಿಂಗ್ ರೂಮ್. ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಅಬೌವ್ ರಾಹಿ ಡಯಾಗ್ನೋಸ್ಟಿಕ್ ಬಿಸೈಡ್ SBI ಬ್ಯಾಂಕ್ ನಿಯರ್ ಗಾಂಧಿ ಚೌಕ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ. ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು.